ಇದು ಮೆಜೆಸ್ಟಿಕ್ ವಿಧಾನಸೌಧ ಚರ್ಚ್ ಸ್ಟ್ರೀಟ್ಗೆ ಲಾಲ್ಬಾಗ್ ನೆಕ್ಸಸ್ ಮಾಲ್ ಕೋರ್ಮಂಗ್ಲಾಗೆ ಇಂದ್ರಾನಗರ್ ರೈಲ್ವೆ ಸ್ಟೇಷನ್ ಅನ್ನಿಸ್ತಲ್ಲ ಏರ್ಪೋರ್ಟ್ ಅಂತ ಅನಿಸ್ತಾ ಇದೆ. ಮನೆತ ಟೆಕ್ ಪಾರ್ಕ್ ವಾವ್. ಹೆಬ್ಬಾಳ ಫ್ಲೈ ಓವರ್ ಕೆಳಗಿದೀವಿ, ನೀವು ಮೇಲ್ ನೋಡಬಹುದು. ಓರಿಯನ್ ಮಾಲಿಕ್ ಇಸ್ಕಾನ್ ಟೆಂಪಲ್ ಬಂದಿದ್ದೀವಿ. ಲಾಸ್ಟ್ ಫೈನಲ್ ಲೊಕೇಶನ್ ಮಾತ್ರ ಸಖತ್ತಾಗಿದೆ. ಅಣ್ಣ ಬರ್ತೀರಾ? ಬೆಂಗಳೂರಿನ ಹಾಟ್ಸ್ಪಾಟ್ ಜಾಗಗಳು ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್, ಕವನ್ ಪಾರ್ಕ್, ಲಾಲ್ಬಾಗ್, ಕೋರ್ಮಂಗ್ಲ, ಮಾನ್ಯತಾ ಟೆಕ್ ಪಾರ್ಕ್, ವಿಧಾನಸೌಧ, ಚರ್ಚ್ ಸ್ಟ್ರೀಟ್. ಈ ಜಾಗಗಳಲ್ಲಿ ಬೆಳಗ್ಗೆ ಹೊತ್ತು ಓಡಾಡಿರ್ತೀರಾ, ಬಟ್ ಮಧ್ಯರಾತ್ರಿ ಯಾವ ರೀತಿ ಇರುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡ್ತೀರಾ. ಇಷ್ಟೇ ಗುರು, ಸಿಂಪಲ್. ಸರಿ ಬಾ ಗುರು ಹೋಗೋಣ. ನಾವು ಬರ್ತೀವಿ ಮಚ್ಚ. ಫಸ್ಟ್ ಅಲ್ಲಿ ಕರ್ಕೊಯ್ತಾ ಗುರು? ಜನ ಊರ್ ಬಿಟ್ಟು ಬೆಂಗಳೂರಿಗೆ ಬಂದಾಗ ಫಸ್ಟ್ ಕಾಲಿಕ್ಕದ ಮೆಜೆಸ್ಟಿಕ್. ನಾನ್ ಫಸ್ಟ್ ಬಂದಾಗ ಯಶವಂತಪುರಕ್ಕೆ ಬಂದಿದ್ದೆ. ಇದೇನಾ ಮೆಜೆಸ್ಟಿಕ್? ಸೊ ಗೈಸ್, ಫೈನಲಿ ನಾವು ಫಸ್ಟ್ ಲೊಕೇಶನ್ಗೆ ಬಂದಿದ್ದೀವಿ. ಇದು ಮೆಜೆಸ್ಟಿಕ್. ಟೈಮ್ ಈಗ 1 ಕಾಲಾಗಿದೆ. 1 ಕಾಲಲ್ಲಿ ಜನರಲ್ ಆಗಿ ಎಲ್ಲರೂ ಓಡಾಡ್ತಾ ಇರ್ತಾರೆ. ಈ ಟೈಮಲ್ಲಿ ಸ್ವಲ್ಪ ಕ್ರೌಡ್ ಅಂತೂ ಇದ್ದೇ ಇದೆ. ಸೊ ಇದು ಮೆಜೆಸ್ಟಿಕ್. ಈ ಸೈಡ್ ನೀವು ನೋಡ್ಬೋದು, ಈ ಸೈಡ್ ರೈಲ್ವೆ ಸ್ಟೇಷನ್ ಇದೆ. ರೈಲ್ವೆ ಸ್ಟೇಷನಲ್ಲೂ ಸೇಮ್ ಕ್ರೌಡ್ ಇದೆ. ಮಿನಿಮಮ್ ಕ್ರೌಡ್ ಅಂತೂ ಇದ್ದೇ ಇರುತ್ತೆ. ನೀವು 1 ಗಂಟೆ ಅಲ್ಲ, 3 ಗಂಟೆ ಅಲ್ಲ, 4 ಗಂಟೆಗೆ ಬಂದರೂ ಸೇಮ್ ಇದೇ ಕ್ರೌಡ್ ಇರುತ್ತೆ. ಸೊ ಇವಾಗ ಮೆಜೆಸ್ಟಿಕ್ ಆಯಿತು, ನೆಕ್ಸ್ಟ್ ಲೊಕೇಶನಲ್ಲಿ ಸಿಗ್ತೀನಿ. ಸೊ ಗೈಸ್, ಇವ್ರು ಯಾರು ಬೇರೆ ಅನ್ನೋನ್ ಆಟೋ ಡ್ರೈವರ್ ಅಲ್ಲ, ನನ್ನ ಫ್ರೆಂಡ್ ಇವನು ಮನು ಅಂತ, ಬೆಂಗಳೂರಲ್ಲಿ ಆಟೋ ಓಡಿಸ್ತಾರೆ. ಈ ವಿಡಿಯೋ ಸ್ಟಾರ್ಟಿಂಗ್ ನೋಡಿದ್ರೆ ಯಾರೋ ಬೇರೆ ಆಟೋ ಡ್ರೈವರ್ನ ಕೇಳಿದ್ದೀನಿ ಅಂತ ಅನ್ಸುತ್ತೆ, ಬಟ್ ಏನೂ ಇಲ್ಲ, ನನಗೆ ಚಿಕ್ಕ ವಯಸ್ಸಿಂದನೂ ಫ್ರೆಂಡ್ಸು. ನಾನು, ಮನು ಮತ್ತೆ ನಮ್ಮ ಬಾಯ್ಸ್ ಎಲ್ಲ ಇವಾಗ ಮೆಜೆಸ್ಟಿಕ್ ಮುಗಿಸ್ಕೊಂಡು ಇವಾಗ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ. ಮನು ಏನಾರು ಹೇಳ್ತೀಯಾ? ಏನು ಹೇಳ್ಕೊಟ್ಟಿಲ್ಲ ಡೈಲಾಗ್. ಸೊ ಗೈಸ್, ಇವಾಗ ನೀವು ಬೆಂಗಳೂರದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ ನೋಡ್ತಾ ಇದ್ದೀರಾ. ಇಲ್ಲೂ ಕ್ರೌಡು ತುಂಬ ಕಮ್ಮಿನೇ ಇದೆ, ಜಾಸ್ತಿ ಏನಿಲ್ಲ. ಒಟ್ಟು ಒಂದು ಲೆವೆಲಿಗೆ ಒಂದು ಕ್ರೌಡ್ ಇದ್ದೇ ಇರುತ್ತೆ. ಈ ಬಸ್ ಸ್ಟ್ಯಾಂಡು ರೈಲ್ವೆ ಸ್ಟೇಷನ್ಗೆ ನೀವು ಯಾವುದೇ ಟೈಮಲ್ಲಿ ಹೋಗಿ, ಮಧ್ಯರಾತ್ರಿನಾರು ಹೋಗಿ, ಬೆಳಗ್ಗೆ ಹೋಗ್ತಾರೆ, ಒಟ್ಟು ಮಿನಿಮಮ್ ಕ್ರೌಡ್ ಅಂತೂ ಇದ್ದೇ ಇರುತ್ತೆ. ಸೊ ನಿಮಗೆ ನೆಕ್ಸ್ಟ್ ಲೊಕೇಶನ್ ಸಿಗ್ತೀನಿ. ಹೇಳಿ ಈಗ ಏನಂತ ಹೇಳ? ಈಗ ಹೇಳ್ದಲ್ಲ, ಏನಂತ? ನೆಕ್ಸ್ಟ್ ಎಲ್ಲಿಗೆ? ವಿಧಾನಸೌಧ ಇದೆ. ಡೈವರ್ಸ್ಗೂ ಯಾವ್ದಕ್ಕಾರು ಬರ್ತಾರೆ ಅಂದ್ರೆ ಇದೆ. ಇದು ಹೈಕೋರ್ಟ್. ಸೊ ಗೈಸ್, ಫೈನಲಿ ಇವಾಗ ನಾವು ಥರ್ಡ್ ಲೊಕೇಶನ್ಗೆ ಬಂದಿದ್ದೀವಿ, ವಿಧಾನಸೌಧ. ಸಿಎಂ ಗಳದ್ದು ಮಾತುಕತೆ ನಡೆಯೋದಿಲ್ಲ. ಹೌದಾ? ನಮ್ಮ ಮನು ಹೇಳ್ದಂಗೆ ಸಿಎಂ ಗಳದ್ದು ಮಾತುಕತೆ ಎಲ್ಲ ಇಲ್ಲ ನಡೆಯೋದಂತೆ. ಈಗ ನಾವು 4 ಜನ ಇಲ್ಲಿ ಒಂದು ರನ್ನಿಂಗ್ ರೇಸ್ ಮಾಡ್ತೀವಿ ವಿಧಾನಸೌಧದ ರೋಡಲ್ಲಿ. ಇವಾಗ ಈ ಫುಟ್ಪಾತ್ ಅಲ್ಲಿ ಒಂದು ರನ್ನಿಂಗ್ ರೇಸ್. ಯಾರು ಗೆಲ್ತಾರೆ ಅಂತ ನೋಡೋಣ. ರೆಡಿನಾ? ಸೊ ಗೈಸ್, ಥರ್ಡ್ ಲೊಕೇಶನ್ ಮುಗೀತು. ಇವಾಗ ನೆಕ್ಸ್ಟ್ ಅಲ್ಲಿ ಹೋಗ್ತಾ ಇದೀವಿ. ನೆಕ್ಸ್ಟ್ ಚರ್ಚ್ ಸ್ಟ್ರೀಟ್. ಸೊ ಗೈಸ್, ನೆಕ್ಸ್ಟ್ MG ರೋಡ್ ಚರ್ಚ್ ಸ್ಟ್ರೀಟ್ ಅಲ್ಲಿ ಸಿಗ್ತೀನಿ. ಬೈ. ಸೊ ಗೈಸ್, ಇನ್ನೊಂದು, ನಾವು ಆಟೋದಲ್ಲಿ ಮಾಮೂಲಿ ಟ್ರಾವೆಲ್ ಮಾಡ್ಬೇಕಾರಲ್ಲ, ದುಡ್ಡು ಕೊಟ್ಬಿಟ್ಟು ಟ್ರಾವೆಲ್ ಮಾಡ್ತೀವಿ. ಬಟ್ ಈ ರೀತಿ ಫ್ರೆಂಡ್ಸ್ ಆಟೋಗಳಿರುತ್ತಲ್ಲ, ಆ ಮಜಾನೇ ಬೇರೆ. ಅಂದ್ರೆ ಸುಮ್ಮನೆ ಎಲ್ಲೆಲ್ಲಿ ಬೇಕಲ್ಲಿ ತಿರುಗಾಡೋದು, ಸುಮ್ಮನೆ ಹುಡುಗರ್ನ ಹಾಕೊಂಡು ಹಿಂಗೆ ಆರಾಮಾಗಿ ಓಡಾಡ್ಕೊಂಡಿರೋ ಮಜಾನೇ ಬೇರೆ. ನಿಮ್ಗೂ ಯಾರಾದ್ರೂ ಆಟೋ ಡ್ರೈವರ್ಸ್ ಫ್ರೆಂಡ್ಸ್ ಇದ್ರೆ ಕಮೆಂಟ್ ಮಾಡಿ. ಯಾರಿಗಾರ ಆಟೋ ಡ್ರೈವರ್ ಫ್ರೆಂಡ್ಸ್ ಇದ್ರೆ. A few moments later. 1:30 ಮಧ್ಯರಾತ್ರಿಯಲ್ಲಿ ಸಿಗ್ನಲ್ ಬೈದಿದೆ. ಗಾಡಿಗಳು ಯಾವುದು ಓಡಾಡ್ತಿಲ್ಲ, ಆದರೂ ಎಲ್ಲರೂ ಸಿಗ್ನಲಲ್ಲಿ ನೀಟಾಗಿ ನಿಲ್ಲಿಸ್ಕೊಂಡಿದ್ದಾರೆ. ಖುಷಿ ಆಗೋ ವಿಷಯ ಅದು. ಅಂದರೆ ಸಿಗ್ನಲ್ ಬಂದಾಗ ಗಾಡಿಗಳನ್ನ ನಿಲ್ಲಿಸ್ಬಿಟ್ಟು, ಅದಾದಮೇಲೆ ಗ್ರೀನ್ ಸಿಗ್ನಲ್ ಬಂದಾಗ ಗಾಡಿನ ಮೂವ್ ಮಾಡಬೇಕು. ಏನು ಮನೋ? ಎಸ್, ಸಿಗ್ನಲ್ನ ಯಾರು ಕ್ರಾಸ್ ಮಾಡಬಾರ್ದು, ರೂಲ್ಸ್ ಫಾಲೋ ಮಾಡಬೇಕು. ಹೌದೌದು. ನಿಮ್ಮ ಹೆಸರು? ಅನಿಲ್ ಅಂತ. ಸೂಪರ್. ಸೂಪರ್ ಬ್ರೋ, ಥ್ಯಾಂಕ್ ಯು. ಫೇಮಸ್ ಆದ್ರೆ ಇಲ್ಲೊಂದು ಹಾಕ್ಸ್ಬಿಡ್ತೀನಿ. ಏನಂತ? ಗಂಧದಗುಡಿ ಲಾಕ್ಸ್ ಅಂತ. ಚರ್ಚ್ ಸ್ಟ್ರೀಟ್ ಒಳಗೆ ಆಟೋ ಹೋಗಲ್ವಾ? ಹೋಗಲ್ಲ. ಏಕೆ ಗೊತ್ತಿಲ್ಲ. ಅಂದ್ರೆ ಆಟೋಗಳನ್ನ ಬಿಡಲ್ಲ ಚರ್ಚ್ ಸ್ಟ್ರೀಟ್ ಒಳಗೆ. ಈ ಟೈಮಲ್ಲಿ ನೋಡ್ಬೋದು. ಗೈಸ್, ಇವಾಗ ನಾವು ಚರ್ಚ್ ಸ್ಟ್ರೀಟಿಗೆ ಬಂದಿದ್ದೀವಿ. ಇಳಿದು ಬರ್ರಪ್ಪ. ಯಾಕ್ರಪ್ಪ? ನಿಮ್ಗೆಲ್ಲ ಇನ್ವಿಟೇಷನ್ ಕೊಡ್ಬೇಕಾ? ಎಲ್ಲ ನಾಟ ಹಿಂಗಾಕ್ಲಾ. ಸೊ ಗೈಸ್, ಇವಾಗ ನಾವು 4th ಲೊಕೇಶನ್ ಬಂದಿದ್ದೀವಿ, ಚರ್ಚ್ ಸ್ಟ್ರೀಟಿಗೆ. ಆಟೋ ಡ್ರೈವರ್ಸ್ಗೆ ಈ ಬಟ್ಟೆ ಇದ್ರೇನೆ ಖುಷಿ. ಈ ಬಟ್ಟೆಯಲ್ಲಿ ನೋಡಕ್ಕೆ ಖುಷಿ ಆಟೋ ಡ್ರೈವರ್ಸ್ನ, ಕಾಕಿ ಬಟ್ಟೆಯಲ್ಲಿ ಅಲ್ವಾ? ಧೀರಥ ಮಹಾರಥ ಸಾರಥಿ, ಆಟೋ ಡ್ರೈವರ್ ಕೂಡ ಒಬ್ಬ ಸಾಹಿತಿ. 1:30 ಟೈಮು 1:30 ಆಗಿದೆ. ಈ ತರ ಟೈಮಲ್ಲೂ ಚರ್ಚ್ ಸ್ಟ್ರೀಟ್ ಬರ್ಬೋದು, ಚೆನ್ನಾಗಿರುತ್ತೆ, ಒಳ್ಳೆ ಎಕ್ಸ್ಪೀರಿಯನ್ಸು. ಸೊ ನಾನು ನಮ್ಮ ಬಾಯ್ಸ್ ಜೊತೆ ಎಲ್ಲ ಬಂದಿದ್ದೆ. ಹೆಂಗಿದೆ ಚರ್ಚ್ ಸ್ಟ್ರೀಟು? ಸೂಪರ್ ಆಗಿದೆ. ಸೂಪರ್. ಫುಲ್ ಖಾಲಿ ಇದೆ. ಎಲ್ಲ ಖಾಲಿ. ಗಾಡಿಗಳು 1-2-3 ಓಡಾಡ್ತಾ ಇರ್ತವೆ. ಚರ್ಚ್ ಸ್ಟ್ರೀಟ್ ಇದು ಮೈನ್ ರೋಡ್. ಇದು ಚರ್ಚ್ ಸ್ಟ್ರೀಟ್ ಮೈನ್ ರೋಡ್ ನೀವು ನೋಡ್ತಿದ್ರ ಇಲ್ಲಿ. ಸೊ ಇದನ್ನು ಫುಲ್ಲು ಖಾಲಿ. ನೆಕ್ಸ್ಟ್ ನಾವು ಹೋಗ್ತಿರೋ ಲೊಕೇಶನ್ ಲಾಲ್ಬಾಗ್ ಹೋಗಿದೆ ಮುಂಚೆ.
ಯಾರ ಜೊತೆ ಹೋಗಿದ್ಯಾ? ಹೋಗಿಲ್ವಾ? ಇದೇ ಫಸ್ಟಾ? ಇವಾಗ ಚರ್ಚ್ ಸ್ಟ್ರೀಟ್ ಮೈನ್ ರೋಡಿಂದ ಇವಾಗ ನಾವು ವಾಪಸ್ ಹೋಗ್ತಾ ಇದ್ದೀವಿ ಲಾಲ್ಬಾಗ್ ಕಡೆಗೆ. ನೋಡಿ ಫುಲ್ಲು ಖಾಲಿ ಖಾಲಿ. ಹಿಂಗೆ ಹೋಗ್ಬೇಕಾ ಗೈಸ್? ಅಲ್ಲಿ ಪೊಲೀಸ್ ಅವ್ರು ನಿಂತಿದ್ರು, ಹಿಡಿದು ಬಿಡ್ತಾರೆ ಅಂತ ಅನ್ಕೊಂಡ್ವಿ, ಬಟ್ ಏನು ಹಿಡಿಲಿಲ್ಲ. ಯಾಕೆ ಮನು ನೀನು ಇರೋದಕ್ಕೆ ಹಿಡಿಲಿಲ್ವಾ ಅಂತ? A few moments later. ಸೊ ಗೈಸ್ ಇವಾಗ ಲಾಲ್ಬಾಗಿಗೆ ಬಂದಿದ್ದೀವಿ. ಲಾಲ್ಬಾಗು ಫುಲ್ಲು ಕ್ಲೋಸ್ ಆಗಿರುತ್ತೆ. ಇನ್ನೇನು 1:30 ರಾತ್ರಿಯಲ್ಲಿ ಕ್ಲೋಸ್ ಆಗೇ ಇರುತ್ತೆ. ನೀವು ಸರ್ಕಲ್ ನೋಡ್ಬೋದು, ಒಂದು 2-3 ಗಾಡಿಗಳು ಓಡಾಡ್ತಾ ಇದ್ದಾವೆ. ಲಾಲ್ಬಾಗ್ ಓಪನೇ ಮಾಡಿಲ್ವಲ್ಲ? ಇಷ್ಟೊತ್ತಲ್ಲಿ ಯಾರೆಲ್ಲ ತೆಗ್ದಿರ್ತಾರೆ, ಇಷ್ಟೊತ್ತಲ್ಲಿ ಯಾಕೆ ಕಪಲ್ಸ್ ಬಿಡ್ತಾರೆ ಅಂತ ಅದಕ್ಕೆಲ್ಲ ನೀನು ಏನು ಮಾತಾಡಬೇಡ. ಮನೋ, ಲಾಲ್ಬಾಗ್ ಓಪನೇ ಮಾಡಿಲ್ಲ? ಓಪನ್ ಮಾಡ್ಸೋಣ, ಹಂಗೇನು ಮಾಡ್ತೀಯಾ? ಸೊ ಗೈಸ್ ಇವಾಗ ನೀವು ನೋಡ್ತಿರೋದು ಲಾಲ್ಬಾಗ್ ಸರ್ಕಲ್ಲು. 1:30 ರಾತ್ರಿಯಲ್ಲೂ ಗಾಡಿಗಳಂತೂ ಓಡಾಡ್ತಾನೆ ಇದೆ. ಗಾಡಿಗಳಂತೂ ಎಲ್ಲೂ ನಿಂತಿಲ್ಲ, ಎಲ್ಲ ಕಡೆ ಓಡಾಡ್ತಾನೆ ಇದ್ದಾವೆ. ನಾನು ಅನ್ಕೊಂಡೆ ಎಲ್ಲ ಖಾಲಿ ಖಾಲಿ ಇರುತ್ತೆ, ಅಂದರೆ 1 ಗಂಟೆ ಆದಮೇಲೆ ಆದರೂ ಎಲ್ಲ ಖಾಲಿ ಆಗುತ್ತೆ ಅಂತ ಅನ್ಕೊಂಡೆ. ಬಟ್ ಖಾಲಿ ಆಗಿಲ್ಲ, ಗಾಡಿಗಳು ಓಡಾಡ್ತಾನೆ ಇದ್ದಾವೆ. ನಾವು ಎಲ್ಲೇ ಹೋದ್ರೂ ಗಾಡಿಗಳಿದ್ದಾವೆ. ಇವಾಗ ಬೆಳಗ್ಗೆ ಬಂದ್ರೆ ಈ ರೋಡಲ್ಲಿ ಖಾಲಿ ಇಕ್ಕಾಗ ಫುಲ್ ಸಿಗ್ನಲ್ ಇರುತ್ತೆ. ಇವಾಗ 0 ಸಿಗ್ನಲ್. ಇವಾಗೇನು ಸಿಗ್ನಲ್ ಇರಲ್ಲ. ಸರಿ, ಇವಾಗ ನೆಕ್ಸ್ಟ್ ಅಲ್ಲಿಗೆ ನೆಕ್ಸ್ಟ್ ಕೋರ್ಮಂಗ್ಲ 8th ಬ್ಲಾಕ್. ಬಾಯ್. ನಮ್ಮ ವರುಣ ಅವನು PG ಇರೋದು ಎಲ್ಲ ಅದು ಏರಿಯಾ ನಾಗವಾರದ ಹತ್ರ. ಸೊ ಅವ್ನು ಇಲ್ಲೇ ಇಳ್ಕೊ ಹೋಯ್ತೀನಿ ಅಂತವನೆ. ಇದು ಒಂದು ಟೀಮು, ಎಲ್ಲ ಜೊತೆಗೆ ಬಂದಿದ್ದೀವಿ, ಜೊತೆಲೇ ಹೋಗ್ಬೇಕು. ಅಲ್ಲಿ ಇಳಿತೀನಿ ಇಲ್ಲಿ ಇಳಿತೀನಿ ಅಂತ ಎಲ್ಲ ಹೇಳಂಗಿಲ್ಲ. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಸೊ ಗೈಸ್ ಇವಾಗ ನೀವು ನೋಡ್ಬೋದು ನೆಕ್ಸಸ್ ಮಾಲ್ ಕೋರ್ಮಂಗ್ಲ. ಜನ ಇದ್ದಾರೆ ಗೈಸ್, ಇಲ್ಲಿ ನೋಡ್ಬೋದು ನೀವು, ಜನ ಇದ್ದಾರೆ. ಇಲ್ಲೊಂದು ಎಂಪೈರ್ ಹೋಟೆಲ್ ಇದೆ, ಆ ಹೋಟೆಲ್ ಒಂದು ಮಾತ್ರ ಜನ ಇರ್ತಾರೆ. ಈ ಹೋಟ್ಲಲ್ಲಿ ಊಟಕ್ಕೆ ಬರೋರೆಲ್ಲ ಇಲ್ಲಿ ಎಂಪೈರ್ ಹೋಟ್ಲ್ ಇದೆ, ಸೊ ಊಟಕ್ಕೋಸ್ಕರ ಬರ್ತಾರೆ. ಅದು ಬಿಟ್ಟರೆ ಇನ್ನೆಲ್ಲ ಖಾಲಿ. ಸೊ ಗೈಸ್ ನಾವಿವಾಗ 6th ಲೊಕೇಶನ್ ಬಂದಿದ್ದೀವಿ, ಕೋರ್ಮಂಗ್ಲಾಗೆ. ಕೋರ್ಮಂಗ್ಲಾ ಮೈನ್ ಸ್ಟ್ರೀಟು, ಈ ಕ್ಲಬ್ಸು ಎಲ್ಲ ಬರುತ್ತಲ್ಲ ಆ ಸ್ಟ್ರೀಟ್ ಇದು. ಸೊ ಇಲ್ಲೂ ಒಂದು ಸ್ವಲ್ಪ ಜನ ಇದ್ದಾರೆ, ಜನ ಇಲ್ಲ ಅಂತ ಏನಿಲ್ಲ. ನಾವು ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ಜಾಸ್ತಿ ಜನನೇ ಇದ್ದಾರೆ, ಬಟ್ ತುಂಬ ಲಿಮಿಟೆಡ್ ಆಗಿದ್ದಾರೆ. ಬಟ್ ಬೇರೆ ಟೈಮಲ್ಲಿ, ಈ ವೀಕೆಂಡ್ಸ್ ಟೈಮಲ್ಲಿ ಏನಾದ್ರು ನೀವು ಈ ಜಾಗಕ್ಕೆ ಬಂದರೆ ಈ ಇಡೀ ರೋಡೇ ಫುಲ್ಲು ಜಾಮ್ ಆಗಿರೋದ್ರೆ ಇಡೀ ರೋಡ್ ತುಂಬ ಜನ ಇರ್ತಾರೆ. ಇಲ್ಲಿ ನೋಡ್ಬೋದು, ಇಲ್ಲಿ ಟಾನಿಕ್ ಇದೆ, ಟಾನಿಕ್ ಪಕ್ಕ ಬಾಕ್ಸ್ ಬಾರ್ ಇದೆ, ಬಾಕ್ಸ್ ಬಾರು ಮುಂದೆ ಹೋದರೆ ನಿಮಗೆ ಬೇರೆ ಕ್ಲಬ್ಸ್ಗಳೆಲ್ಲ ಸಿಗುತ್ತೆ. ಈಗ ಮೈನ್ ಕ್ಲಬ್ಗಳಿರೋ ರೋಡಿಗೆ ಕರ್ಕೊಯ್ತಾನೆ ನಮ್ಮ ಮನುಗೆಲ್ಲ ಗೊತ್ತು, ಇಲ್ಲಿ ನನಗೆ ಗೊತ್ತಿಲ್ಲ. ಸೊ ಗೈಸ್ ನಾವಿವಾಗ ಕೋರ್ಮಂಗ್ಲಾದಲ್ಲಿ ಕ್ಲಬ್ಗಳಿರೋ ರೋಡಲ್ಲಿ ಇದ್ದೀವಿ. ಫುಲ್ಲು ಖಾಲಿ ಇದೆ, ನೀವು ಸುತ್ತ ನೋಡ್ಬೋದು, ಎಲ್ಲೂ ಯಾರು ಇಲ್ಲ, ಬರೀ ಅವಾಗ ಒಂದು 2-3 ಕಾರ್ಗಳು ಓಡಾಡುತ್ತೆ. ಈ ಜಾಗದಲ್ಲಿ ಡಿಪ್ಸ್ ಹೊಡಿತೀವಿ ನೋಡಿ, ನಮ್ಮ ಬಾಯ್ಸ್ ಎಲ್ಲ ಸೇರ್ಕೊಂಡು. ಯಾರು ಜಾಸ್ತಿ ಹೊಡಿತಾರೆ ಲೆಕ್ಕ ಹಾಕೊಳ್ಳಿ ನೀವು. ರೆಡಿನಾ? 3, 2, 1 ಸ್ಟಾರ್ಟ್. 1, 2, 3 ಇದನ್ನ ಹಾಕ್ಬೇಡ. ಯಾರು ಗೆಲ್ತಾರೋ ಅವ್ರಿಗೆ 500 ರೂಪಾಯಿ ಕೊಡ್ತಾ ಇದ್ದೀನಿ. ಆಟೋ ಡ್ರೈವರ್ ನಂಗೆ ಸುಸ್ತಾಯ್ತು, ಇವನೇ ಗೆದ್ದ ಬಿಡಿ, ಬಿಟ್ಟೆ. ಚೋಟ ವಿನ್ನರ್. ವಿನ್ನರ್ಗೆ ನಮ್ಮ ಮನು ಕಡೆಯಿಂದ ಫೋನ್ ಸಿಗ್ತದೆ. ಫೋನ್ ಕೊಡ್ತಿದ್ದ ನಮ್ಮ ಮನು ವಿನ್ನರ್ಗೆ, ಚೋಟಗೆ ಸ್ಯಾಮ್ಸಂಗ್ ಇನ್ನ 3 ದಿವಸ ಆಗಿಲ್ಲ ತಗೊಂಡು, ಅದೇ ಕೊಡ್ತಾ ಇದ್ದೀನಿ. ಕೋರ್ಮಂಗಲ ಲೊಕೇಶನ್ ಇಲ್ಲಿಗೆ ಮುಗಿಯುತ್ತೆ. ಸೊ ನೆಕ್ಸ್ಟ್ ಬೇರೆ ಲೊಕೇಶನ್ ಸಿಗ್ತೀನಿ ನಿಮ್ಗೆ. ಬಾಯ್. ನಾವೆಲ್ಲ ಬೆಂಗಳೂರಲ್ಲಿ ಓಡಾಡ್ತೀವಿ ಅಂದ್ರೆ ಗೂಗಲ್ ಮ್ಯಾಪ್ ಇಲ್ಲದೆ ಅಂತ ನಾವು ಓಡಾಡಕ್ಕೆ ನಮ್ಮ ತಾಣೆಗೂ ನನ್ನ ಕೈಲಂತೂ ಆಗಲ್ಲ. ನಮ್ಮನು ಎಲ್ಲ ಕಡೆನೂ ಹಂಗೆ ಕರ್ಕೊ ಹೋಯ್ತವನೆ. ಒಂದು ಮ್ಯಾಪ್ ಆನ್ ಮಾಡ್ಕೊಂಡಿಲ್ಲ, ಏನೂ ಇಲ್ಲ, ಎಂತ ಏರಿಯಾ ಹೇಳ್ತೀವಿ ಹೊಡಿತಾ ಹೋಯ್ತಾ ಇರ್ತಾನೆ. ಹೆಂಗ್ ಗೊತ್ತಾದ್ ಮನು ಆಗಲ್ಲ? ಮೈಂಡ್ ಏನ ಹೇಳ್ಬೇಕು ಅದಕ್ಕೆ, ಏನೋ ಒಂದು ಹೇಳ್ಕೊಡ, ಹೇಳಕ್ಕಾರು ಎಕ್ಸ್ಪೀರಿಯನ್ಸ್ ಅಂತ ಅನ್ನೋ ಓಡಾಡಿದ್ದೇನೆ ಗೊತ್ತು, ಅದಕ್ಕೆ ಹಿಂಗೆ ಹೋಯ್ತ್ಯಾ. ಕಟ್ ಮಾಡಿ. ಇವಾಗ ನಾವು ದೊಂಬ್ಳೂರ್ ಬ್ರಿಡ್ಜಲ್ಲಿ ಹೋಯ್ತಾ ಇದೀವಿ. ಇಲ್ಲಿಂದ ಈಗ ಇಂದ್ರಾನಗರ್ಗೆ ಹೋಯ್ತಾ ಇದೀವಿ. ಸೊ ನಿಮಗೆ ನೆಕ್ಸ್ಟ್ ನಾನು ಇಂದ್ರಾನಗರಲ್ಲಿ ಸಿಗ್ತೀನಿ. ಟಾಟಾ ಬಾಯ್. ಸೊ ಗೈಸ್ ಇವಾಗ ನಾವು ಇಂದ್ರಾನಗರಿಗೆ ಬಂದಿದ್ದೀವಿ. ಇಂದ್ರಾನಗರ್ ಸರ್ಕಲಲ್ಲಿ ಇದ್ದೀವಿ. ಈಗ ನೀವು ನೋಡ್ಬೋದು ಫುಲ್ಲು ಸರ್ಕಲ್ಲು ಖಾಲಿ ಇದೆ. ಅಂದರೆ ಗಾಡಿಗಳು ಓಡಾಡ್ತವೆ. ರೆಡ್ ಸಿಗ್ನಲ್ ಇದೆ ಅಂದರೆ ನೋಡಿ, ಇಲ್ಲಿ ಎದುರುಗಡೆ ರೆಡ್ ಸಿಗ್ನಲ್ ಇದೆ. ಸೊ ಅದಕ್ಕೆ ಇಲ್ಲಿ ಗಾಡಿ ನಿಂತಿದೆ. ಅಂದರೆ ಇಲ್ಲಿ ಗಾಡಿಗಳು ಓಡಾಡ್ತಿಲ್ಲ, ಆದರೂ ಅವರು ಗಾಡಿನ ನಿಲ್ಲಿಸ್ಕೊಂಡು ನಿಂತಿದ್ದಾರೆ. ಅದು ಖುಷಿಯಾಗೋ ವಿಷಯ. ಅಂದರೆ ಮಿಡ್ ನೈಟ್ ಅಂತ ಯಾರೂ ಇದು ಮಾಡಲ್ಲ. ಸಿಗ್ನಲ್ ಇದ್ದಾಗ ಗಾಡಿ ಸ್ಟಾಪ್ ಮಾಡಿಬಿಟ್ಟು ಸಿಗ್ನಲ್ ಯಾವಾಗ ಗ್ರೀನ್ ಸಿಗ್ನಲ್ ಬರುತ್ತೆ ಆವಾಗಲೇ ಹೋಗ್ತಾರೆ. ಓಡೋಣ ಬನ್ನಿ ಹೋಗೋಣ. ಆಲ್ರೆಡಿ ಮೆಟ್ರೋ ಹೋಗ್ತಿದೆ. ಓಯ್ ಮೆಟ್ರೋ ಇಷ್ಟೊತ್ತಲ್ಲಿ ಮೆಟ್ರೋ? ಇಲ್ಲ, ಡ್ರೈವಿಂಗ್ ಪ್ರಾಕ್ಟೀಸ್ ಮಾಡಿ. ಹೌದಾ? ಯಾವ ರೈಲ್ವೆ ಸ್ಟೇಷನು? SMBT ರೈಲ್ವೆ ಸ್ಟೇಷನ್. SMBT ರೈಸ್, ಇದು SMBT ರೈಲ್ವೆ ಸ್ಟೇಷನ್ ಅಂತೆ. ನಾನು ಇವತ್ತೇ ಫಸ್ಟ್ ನೋಡ್ತಾ ಇರೋದು. ಇದು ರೈಲ್ವೆ ಸ್ಟೇಷನ್ ಅನ್ನಿಸ್ತಲ್ಲ, ಒಳ್ಳೆ
ಏರ್ಪೋರ್ಟ್ ಅಂತ ಅನಿಸ್ತಾ ಇದೆ, ಬಟ್ SMBT ರೈಲ್ವೆ ಸ್ಟೇಷನ್ ಅಂತ ಇದು. ನಾನು ಇವತ್ತೇ ಫಸ್ಟ್ ಬಂದಿರೋದು, ನನಗೆ ಗೊತ್ತೇ ಇಲ್ಲ ಇಂಥ ಜಾಗ ಬೆಂಗಳೂರಲ್ಲಿ ಐತೆ ಅಂತ. ಬಟ್ ಏರ್ಪೋರ್ಟ್ ಇದು ಸಾರಿ ರೈಲ್ವೆ ಸ್ಟೇಷನ್ ಮಾತ್ರ ಸಖತ್ತಾಗೈತೆ. ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿ ಕಟ್ಟಿದ್ದಾರೆ. ವಾ, ಮಾಡ್ಬಿಡು ಮಾಡ್ಬಿಡು. ಮೇನ್ ಬೆಂಗಳೂರು ಕಾರ್ಪೊರೇಟ್ ಲೈಫ್ ಅಥವಾ ಕೆಲಸ ಮಾಡೋರೆಲ್ಲ ಮೇನ್ ಇರೋದು ಮಾನ್ಯತಾ ಟೆಕ್ ಪಾರ್ಕಲ್ಲಿ. ಸೊ ನಿಮಗೆ ನೆಕ್ಸ್ಟ್ ಮಾನ್ಯತಾ ಟೆಕ್ ಪಾರ್ಕಲ್ಲಿ ಸಿಗ್ತೀನಿ. 1 hour later. ಮಾನ್ಯತಾ ಟೆಕ್ ಪಾರ್ಕ್. ಮಾನ್ಯತಾ ಟೆಕ್ ಪಾರ್ಕ್. ವಾವ್. ಸೊ ಗೈಸ್ ಇವಾಗ ಟೈಮ್ ಎಷ್ಟು? ಸೊ ಗೈಸ್ ಇವಾಗ 3 ಗಂಟೆ 8 ನಿಮಿಷ ಆಗಿದೆ. ಮಾನ್ಯತಾ ಟೆಕ್ ಪಾರ್ಕಿಗೆ ಬಂದಿದ್ದೀವಿ. IT ಕಾರ್ಪೊರೇಟಲ್ಲಿ ಕೆಲಸ ಮಾಡೋರೆಲ್ಲ ಇದೇ ಜಾಗದಲ್ಲಿ ಇರ್ತಾರೆ. ಸೊ ಸುಮಾರು ಜನ ಗೊತ್ತಿರುತ್ತೆ ಮಾನ್ಯತಾ ಟೆಕ್ ಪಾರ್ಕು. ನಮ್ಮ ಫ್ರೆಂಡ್ಸ್ ಎಲ್ಲ ಇಲ್ಲೇ ಕೆಲಸ ಮಾಡ್ತವ್ರೆ. ಸೊ ಮಾನ್ಯತಾ ಟೆಕ್ ಪಾರ್ಕು ಮಧ್ಯರಾತ್ರಿ 3 ಗಂಟೆ ಆಗಿದೆ ನೋಡಿ. ಫುಲ್ಲು ಖಾಲಿ 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 ಖಾಲಿ, ಯಾರು ಇಲ್ಲ. ಜಾಸ್ತಿ ಹೊತ್ತಿಲ್ಲ, ವಿಡಿಯೋ ಮಾಡೋಂಗಿಲ್ಲ. ವಿಡಿಯೋ ಮಾಡಿದ್ರೆ ಬಂದು ಹೋಗಿದ್ದಾರೆ. ನೆಕ್ಸ್ಟ್ ಲೊಕೇಶನಲ್ಲಿ ಸಿಗ್ತೀನಿ. ಹಾಂ, ಈ ಲೆವೆಲ್ಗೆಲ್ಲ ಐತಾ ಇಲ್ಲಿ ಬಿಲ್ಡಿಂಗ್ ಆಫೀಸ್ಗಳು. ವಿಡಿಯೋ ಎಂಡ್ನ ಒಂದು ಒಳ್ಳೆ ಸೂಪರ್ ಆಗಿರೋ ಲೊಕೇಶನಲ್ಲಿ ಮಾಡ್ತಾ ಇದ್ದೀನಿ. ಆ ಲೊಕೇಶನ್ ಯಾವುದು ಅಂತ ಗೊತ್ತಾಗಬೇಕು ಅಂದರೆ ಹಿಂಗೆ ವೆಯ್ಟ್ ಮಾಡ್ತಾ ಇರಿ. ಲಾಸ್ಟ್ ಫೈನಲ್ ಲೊಕೇಶನ್ ಮಾತ್ರ ಸಖತ್ತಾಗಿದೆ. ಸೊ ಗೈಸ್ ಇವಾಗ ನಾವು ಹೆಬ್ಬಾಳ ಫ್ಲೈಓವರ್ ಕೆಳಗಿದ್ದೀವಿ. ನೀವು ಮೇಲ್ ನೋಡ್ಬೋದು, ಇದು ಹೆಬ್ಬಾಳ ಫ್ಲೈಓವರ್ ಕೆಳಗಿದ್ದೀವಿ. ಭಯಂಕರ ಗಾಡಿ ಇದೆ. 1 hour later. ಸೊ ಗೈಸ್ ಇವಾಗ ನಾವು ಓರಿಯನ್ ಮಾಲ್ ಹತ್ರ ಬಂದಿದ್ದೀವಿ. ರಾಜಾಜಿನಗರ್ ಓರಿಯನ್ ಮಾಲು. ಸೊ ಸುಮಾರು ಜನ ಗೊತ್ತಿರುತ್ತೆ. ಸೊ ನೋಡಿ, ಫುಲ್ಲು ಓರಿಯನ್ ಮಾಲು ಫುಲ್ಲು ಕ್ಲೋಸ್ ಆಗಿದೆ. ಎಲ್ಲರೂ ಬಂದಿರ್ತೀರ ಓರಿಯನ್ ಮಾಲಿಗೆ. ಸೊ ಓರಿಯನ್ ಮಾಲ್ ನೋಡ್ಕೊಂಡು ಫುಲ್ಲು ಖಾಲಿ 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 ಖಾಲಿ, ಏನೂ ಇಲ್ಲ. ಆಚೆ ಒಂದು 2-3 ಲೈಟ್ ಹಾಕಿದ್ದಾರೆ ಅಷ್ಟೇ. ಬಟ್ ಇಲ್ಲಿ ರೋಡಲ್ಲೂ ಯಾರು ಇಲ್ಲ. ರೋಡಲ್ಲಿ ಬರೀ ಗಾಡಿಗಳು ಓಡಾಡ್ತಿದೆ ಅಷ್ಟೇ. ಎಲ್ಲ ಗೇಟೆಲ್ಲ ಲಾಕ್ ಮಾಡಿಬಿಟ್ಟಿದ್ದಾರೆ. ಎಂಟ್ರಿ ಗೇಟೇ ಲಾಕ್. ಇಲ್ಲಿ ಸೆಕ್ಯೂರಿಟಿ ಗಾರ್ಡು ಒಬ್ಬ ಇದ್ದಾರೆ, ಬಟ್ ಎಂಟ್ರಿ ಗೇಟು ಲಾಕ್ ಆಗಿದೆ. ಸೊ ನೆಕ್ಸ್ಟ್ ಲೊಕೇಶನಲ್ಲಿ ಸಿಗ್ತೀನಿ ನಿಮಗೆ. ಬೈ. ನಮ್ಮ ಮನು ಒಂದು ಒಳ್ಳೆ ಆಫರ್ ಕೊಡ್ತಾವನೆ. ಮನು, ಈಗ ನಮ್ಮ ವ್ಯೂವರ್ಸು, ನಮ್ಮ ಸಬ್ಸ್ಕ್ರೈಬರ್ಸ್ ಯಾರು ನಿನಗೆ ಸಿಕ್ಕಿ ನಿಮ್ಮ ಆಟೋ ಹತ್ತಿದ್ರೆ ಅವ್ರಿಗೆಲ್ಲ ಏನು ಆಫರ್ ಕೊಡ್ತೀಯ, ಏನು ಡಿಸ್ಕೌಂಟ್ ಕೊಡ್ತೀಯ ನೀನು? 50% ಡಿಸ್ಕೌಂಟು. 100 ಆಗಿದ್ರೆ 50, 500 ಆಗಿದ್ರೆ 250. 50% ಡಿಸ್ಕೌಂಟು. ಸೊ ಗೈಸ್ ಈ ಆಪರ್ಚುನಿಟಿ ಮಿಸ್ ಮಾಡ್ಕೊಬಿಡಿ. ಆಕ ನೋಡ್ಕೊಬಿಡಿ ಒಂದ್ಸಲಿ ನೀಟಾಗಿ. ಮನು ಅಂತ ಎಲ್ಲರೂ ಸಿಕ್ಕಿದ್ರೆ ಆಟೋ ಹತ್ತಿ 50% ಡಿಸ್ಕೌಂಟ್ ಸಿಗುತ್ತೆ. ನಮ್ಮ ಸಬ್ಸ್ಕ್ರೈಬರ್ಸು, ನಮ್ಮ ವ್ಯೂವರ್ಸ್ ಯಾರಾದರೂ ಬೆಂಗಳೂರಲ್ಲಿ ಏನಾದ್ರು ಓಡಾಡ್ತಿದ್ರೆ ಆಟೋದಲ್ಲಿ. ಓರಿಯನ್ ಮಾಲ್ ಮುಗಿಸ್ಕೊಂಡು ಇಸ್ಕಾನ್ ಟೆಂಪಲಿಗೆ ಬಂದಿದ್ದೀವಿ. ಇಸ್ಕಾನ್ ಟೆಂಪಲ್ನು ಕ್ಲೋಸ್ ಆಗಿದೆ. ಎಲ್ಲ ಕ್ಲೋಸ್ ಆಗಿರುತ್ತೆ 100%. ಸೊ ನಮ್ಮ ಇಡೀ ನಾವು ಹೋಗಿರೋ ಜಾಗಗಳಲ್ಲಿ ಇದೊಂದೇ ದೇವಸ್ಥಾನ ನಾವು ಹೋಗಿರೋದು. ಸೊ ಇಸ್ಕಾನ್ ಟೆಂಪಲ್ ಸುಮಾರು ಜನ ಬಂದಿರ್ತಾರೆ. ಇಸ್ಕಾನ್ ಟೆಂಪಲ್ ನನಗೆ ಇಲ್ಲಿ ಕೊಡೋ ಪ್ರಸಾದ ತುಂಬ ಇಷ್ಟ. ನಾನು ಮುಂಚೆ ಎಷ್ಟೋ ಸಲ ಬರೀ ಪ್ರಸಾದಕ್ಕೋಸ್ಕರ ಬರ್ತಾಯಿದ್ದೆ ನಾನು. ಈ ಇಸ್ಕಾನ್ ಟೆಂಪಲಲ್ಲಿ ಪ್ರಸಾದ ಸಖತ್ತಾಗಿರುತ್ತೆ. ನೀವೇನಾದ್ರು ತಿಂದಿದ್ರೆ ಕಮೆಂಟ್ ಮಾಡ್ಬಿಟ್ಟು ತಿಳಿಸಿ. ಇಸ್ಕಾನ್ ಟೆಂಪಲ್ಲು ರೋಡು ನೋಡ್ಬೋದು. ಸುತ್ತ ಫುಲ್ಲು ಖಾಲಿ 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 ಇದೆ. ಯಾರೆಲ್ಲ ಬರ್ತೀರಾ ನೋಡಿ ಒಂದ್ಸಲಿ. ಆ ಟೈಮಿಂಗ್ ನೋಡ್ಕೊಂಡು ಬನ್ನಿ. ಎಲ್ಲ ಟೈಮು ಓಪನ್ ಇರಲ್ಲ. ಇದು ಬೆಳಗ್ಗೆ ಒಂದ್ಸಲಿ ಓಪನ್ ಇರುತ್ತೆ, ಮತ್ತು ಬೆಳಗ್ಗೆ 7ರಿಂದ 1 ಗಂಟೆ ಇರುತ್ತೆ. ಅದಾದ್ಮೇಲೆ ಮತ್ತೆ ಸಂಜೆ ಇರುತ್ತೆ. ಸೊ ನೋಡಿಕೊಂಡು ಬನ್ನಿ. ಇಸ್ಕಾನ್ ಟೆಂಪಲಿಗೆ ಬರೋರೆಲ್ಲ ಮಿಸ್ ಮಾಡಿಬಿಡಿ. ಒಳ್ಳೆ ಜಾಗ ಇಸ್ಕಾನ್ ಟೆಂಪಲು, ಸೂಪರಾಗಿರುತ್ತೆ. ಪ್ರಸಾದನೂ ಸಖತ್ತಾಗಿರುತ್ತೆ. ಸೊ ಗೈಸ್ ಈ ವಿಡಿಯೋದು ಫೈನಲ್ ಲೊಕೇಶನ್ಗೆ ಬಂದಿದ್ದೀನಿ. ಎಂಡ್ ಮಾಡ್ತಿರೋ ಲೊಕೇಶನ್ ಬಂದು ರಾಜ್ಕುಮಾರ್ ಸಮಾಧಿ. ಪಕ್ಕನೇ ಅಂಬರೀಷ್ ಸರ್ ಅವರ ಸಮಾಧಿನೂ ಇದೆ. ಸೊ ನೀವು ನೋಡ್ಬೋದು, ಇದೆಲ್ಲ ಫುಲ್ಲು ಇವಾಗ ಎಲ್ಲ ಕ್ಲೋಸ್ ಆಗಿರುತ್ತೆ. ಈ ರೋಡೂ ಅಂತ ಏನು ಖಾಲಿ ಇಲ್ಲ, ಬಟ್ ಗಾಡಿಗಳು ಓಡಾಡ್ತಾ ಇರ್ತವೆ. ನಾನು ಗಂಧದ ಗುಡಿ ಮೂವಿನ ನೋಡಾದ್ಮೇಲೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು. ಅಂದರೆ ಆ ಮೂವಿ ನೋಡಿದ್ಮೇಲೆ ನನಗೆ ಯೂಟ್ಯೂಬ್ ಮಾಡಬೇಕು ಅಂತ ಅನಿಸಿದ್ದು. ಅಂದರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಅಥವಾ ನಾನು ಯೂಟ್ಯೂಬ್ ಮಾಡ್ತಿರೋದೇ ಆ ಮೂವಿ ನೋಡಾದ್ಮೇಲೆ. ಸೊ ಈ ಜಾಗ ನನಗೊಂಥರ ಸ್ಪೆಷಲ್ ಜಾಗ ಇದು. ಸೊ ಗೈಸ್ ನಾವು ಫೈನಲ್ ಲೊಕೇಶನಿಗೆ ಬರೋ ಅಷ್ಟರಲ್ಲಿ ನಾವು ಬೆಳಿಗ್ಗೆ 12-12ವರೆಗೆ ಸ್ಟಾರ್ಟ್ ಮಾಡಿದ್ದು. ಇಲ್ಲಿಗೆ ಬರೋ ಅಷ್ಟೊತ್ತಿಗೆ 5 ಗಂಟೆ ಆಗಿದೆ. ಮನೋ, ಹೆಂಗ ಅನಿಸ್ತು ವಿಡಿಯೋ? ಇಷ್ಟ ಆಯ್ತಾ? ಖುಷಿ ಆಯ್ತಾ ಬಂದಿದ್ದಕ್ಕೆ? ನಿಜವಾಗ್ಲೂ ಖುಷಿ ಆಯ್ತಪ್ಪ. ಮಾಡು, ಹೇಳ್ಕೊಟ್ಬಿಡಿ ಅಂತ ಹೇಳು ಅಂತ ನಾನು ಹೇಳ್ಕೊಡ್ತೀನಿ. ಏನಾಯ್ತು ಮಾತಾಯ್ತು ನಂಗೆ ಹೇಳ್ಬೇಡ. ನಮ್ಮ ಮನು ಯೂನಿಫಾರ್ಮ್ ಎಲ್ಲ ಹಾಕೊಂಡು ನೀಟಾಗೆ ಶಿಸ್ತಾಗೆ ನನ್ನ ಎಫರ್ಟ್ಸ್ ಅಲ್ದಲೆ ನಮ್ಮ ಮನೋದು, ನಮ್ಮ ರಜನಿ, ನಮ್ಮ ವರುಣ, ನಮ್ಮ ಚೋಟು ಎಲ್ಲರೂ ಬೆಳಿಗ್ಗೆ 12 ಗಂಟೆಗೆ ಶುರು ಮಾಡಿದ್ದು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ. ಇವಾಗ ಒಂದು 5-5:30 ಆಗ್ತಾ ಇದೆ. ಸೊ 5 ಅವರಿಂದ ಇಡೀ ಬೆಂಗಳೂರನ್ನ ಸುತ್ತಿದ್ದೀವಿ. ಮೆಜೆಸ್ಟಿಕ್ಕಿಂದ ಸ್ಟಾರ್ಟ್ ಮಾಡಿ ಕೊನೆಗೆ ಲಾಸ್ಟ್ ಎಂಡ್ ಮಾಡಿದ್ದು ರಾಜ್ಕುಮಾರ್ ಅವ್ರ ಸಮಾಧಿ ಹತ್ರ. ಥ್ಯಾಂಕ್ ಯು ಗೈಸ್.
ಸೊ ಗೈಸ್ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸಿದ್ಧ ಕಣೋ ಪ್ರಾಣ ಕೊಡುಕು ಇನ್ನೆಲ್ಲ ಚೆಲ್ಲನ್ನ ನುಡಿಗೆ.